ಗಡಿಯಲ್ಲಿ ಸೈನಿಕ, ಗಡಿ ಒಳಗೆ ಆರಕ್ಷಕ, ಈ ಇಬ್ಬರಿಂದ ನಮ್ಮ ರಾಜ್ಯ ಹಾಗೂ ನಮ್ಮ ದೇಶ ನೆಮ್ಮದಿಯಾಗಿ ಬಾಳ್ಲಿಕ್ಕೆ, ಕಾನೂನನ್ನ ಪಾಲನೆ ಮಾಡಲಿಕ್ಕೆ ಇವತ್ತು ಇವೆಲ್ಲ ಒಂದು ಉತ್ತಮವಾದಂತಹ ರಕ್ಷಕರಾಗಿ ಸೇವೆಯನ್ನ ಮಾಡ್ತಾ ಇದ್ದೀರಿ. ಅದಕ್ಕೆ ಸರ್ಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಾಧನೆ ಸಾಮರ್ಥ್ಯ ತಕ್ಕದ್ಕಿನ ನಿಮ್ಮ ಗುರಿಯ ನಿರ್ಧಾರವನ್ನ ಮಾಡಿದಾಗ ಮಾತ್ರ ನಿಮ್ಮ ಜಯ ಖಂಡಿತ. ಇವತ್ತು ನಾನು ಆ ಮೊಬೈಲ್ ವಾಹನ ವೀಕ್ಷಣೆ ಮಾಡಿದ್ಮೇಲೆ ಮಾದಕ ವಸ್ತುಗಳನ್ನ ಈಗ ರೀಸೆಂಟ್ ಆಗಿ ಏನು ನಮ್ಮ ಅಧಿಕಾರಿಗಳೆಲ್ಲ ಇದನ್ನ ದೊಡ್ಡ ಸಾಧನೆ ಮಾಡಿದ್ದಾರೆ, ಅದನ್ನ ಸೀಸ್ ಮಾಡಿ ಒಟ್ಟು ಒಂದು ವರ್ಷದಲ್ಲಿ 375 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈಗ ರೀಸೆಂಟ್ ಆಗಿ ಒಂದು ದಾಖಲೆಯ ಮೊತ್ತವನ್ನ ಮಾಡಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಸರ್ಕಾರದ ಪರವಾಗಿ, ಈ ರಾಜ್ಯದ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು 1500 ಡ್ರಗ್ ಪೆಡ್ಲರ್ಸ್ ಈಗಾಗಲೇ ಬಂಧಿಸಿದ್ದಾರೆ. ಇದೊಂದು ದೊಡ್ಡ ದಾಖಲೆ. ಇಡೀ ದೇಶ ನಮ್ಮ ಭಾರತದ ಒಳಗಡೆ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಒಂದ್ ಕಡೆ ಗೋವಾದಿಂದ, ಇನ್ನೊಂದ್ ಕಡೆ ಮಹಾರಾಷ್ಟ್ರ ಗಡಿ, ಇವೆಲ್ಲ ಕೂಡ ಇದೆ ನಮ್ಮಲ್ಲಿ. ರೀಸೆಂಟ್ ಆಗಿ ನನಗೆ ಕೇರಳ ಹೋಮ್ ಮಿನಿಸ್ಟರ್ ರಮೇಶ್ ಅವರು ಬಂದು ಅವರು ಇದ್ರ ಬಗ್ಗೆ ಒಂದು ದೊಡ್ಡ ಅಧ್ಯಯನವನ್ನು ಮಾಡಿ ನನಗೆ ಪ್ರತ್ಯೇಕವಾಗಿ ಆ ಕೇರಳ ಬಾರ್ಡರ್ ಇಂದ ಯಾವ ರೀತಿ ಈ ಕರ್ನಾಟಕದಿಂದ ಒಳಗಡೆ ಯಾವುದು ಹೋಗಬಾರ್ದು ಕೇರಳಗೆ ಅನ್ನೋ ಒಂದು ವಿಚಾರದಲ್ಲಿ ನನಗೆ ಅವರು ಕೆಲವು ಮಾಹಿತಿಯನ್ನು ಕೊಟ್ಟು ಒಂದು ಮನವಿ ಕೂಡ ಕೊಟ್ಟಿದ್ದಾರೆ. ಅವರಿಗೆ ಕೇರಳ ಹೋಮ್ ಮಿನಿಸ್ಟರ್ಗೆ ನಮ್ಮ ರಾಜ್ಯದಿಂದ ನಿಮ್ಗೆ ಯಾರಿಗೂ ಕೂಡ ಟ್ರಾನ್ಸ್ಫರ್ ಆಗಬಾರ್ದು, ನಮ್ಮ ರಾಜ್ಯದಲ್ಲಿ ಒಳಗಡೆ ಬರದೇ ರೀತಿಯಲ್ಲಿ ಈ ದ್ರವ್ಯ ವಸ್ತುಗಳನ್ನು ನಾವು ಗಮನಿಸ್ತೇವೆ ಅಂತ ಹೇಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಶ್ವಾಸನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಇವತ್ತು ತಾವು ಅನೇಕ ನಮ್ಮ ಪೊಲೀಸ್ ಇಲಾಖೆ ರಾಷ್ಟ್ರದಲ್ಲಿ ನಿಮ್ಮದೇ ಆದಂತಹ ಒಂದು ಸಾಮರ್ಥ್ಯದಿಂದ ಬಹಳ ವೆರಿ ಎಫಿಷಿಯಂಟ್ ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ನೀವು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯಿಂದ ಹಿಡಿದು ಪೊಲೀಸ್ ಅಧಿಕಾರಿಗೆ ಎಷ್ಟೇ ಹೆಸರು ಬರಬೇಕಾದ್ರೂ ನೀವು ಕೆಳಗಡೆ ಸಿಬ್ಬಂದಿ ಬಹಳ ಜಾಗೃತಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಂದ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಗೌರವನ ಬಂದಿದೆ. ನಿಮ್ಮ ದಕ್ಷತೆ, ಕಾರ್ಯಪಡೆ, ಕರ್ತವ್ಯ ನಿಷ್ಠೆಗೆ ಕರ್ನಾಟಕ ಹೆಸರನ್ನು ಕೂಡ ತಂದಿದ್ದೀರಿ. ಅದಕ್ಕೆ ಈ ಸಂದರ್ಭದಲ್ಲಿ ನಿಮ್ಮ ಹಗಲು ರಾತ್ರಿ ತಾವು ಮಾಡ್ತಾರಂತಹ ಒಂದು ಶ್ರಮಜೀವಿಕೆ ಸರ್ಕಾರ ಯಾವುದು ಕೂಡ ನಿಮಗೆ ನಿಮ್ಮ ಪರವಾಗಿ ನಿಂತುಕೊಳ್ತದೆ. ಕೆಲವು ಸಂದರ್ಭದಲ್ಲಿ ಆಕಸ್ಮಿಕವಾದಂತಹ ಘಟನೆಗಳು ಆಗ್ತದೆ. ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಮೊರಲನ್ನ ನಾನು ನಮ್ಮ ಸರ್ಕಾರ ಹಾಳು ಮಾಡಲಿಕ್ಕೆ ಇಷ್ಟ ಇಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಕಾನೂನನ್ನ ರಕ್ಷಣೆ ಮಾಡಲಿಕ್ಕೆ, ರಾಜ್ಯದ ಹಿತವನ್ನ ಕಾಪಾಡಲಿಕ್ಕೆ ಯಾವ ಕೆಲವು ಸಂದರ್ಭದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಅದಕ್ಕೆ ನಿಮ್ಮ ಜೊತೆ ಯಾವಾಗಲೂ ಕೂಡ ನಾನು ನಿಮ್ಮ ಪರವಾಗಿ ನಿಂತುಕೊಳ್ತೇನೆ.